ಕೊಡಗು ಜಿಲ್ಲೆ ನಾಪೋಕ್ಲುವಿನಲ್ಲಿ ಕೋಟಿ ವೆಚ್ಚದಲ್ಲಿ ಜಮಾಅತ್ನಿಂದ ಶಾದಿ ಮಹಲ್ ನಿರ್ಮಾಣ ಆಗ್ತಿದೆ. ಅದೇ ಜಾಗ ವಿವಾದದ ಕೇಂದ್ರ ಬಿಂದುವಾಗಿದೆ. ಬಿಜೆಪಿ ಕಾಂಗ್ರೆಸ್ ನಡುವೆ ಇದೇ ವಿಚಾರಕ್ಕೆ ಸಮರ ಕೂಡ ನಡೀತಾ ಇದೆ. ಈ ಕುರಿತಾದಂತ ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಶಾಲೆಗೆ ಸೇರಿದ ಜಾಗದಲ್ಲಿ ಶಾದಿ ಮಹಲ್ ನಿರ್ಮಾಣ. ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ವಾಕ್ ಸಮರ. ಒಂದ್ ಕಡೆ ಶಾದಿ ಮಹಲ್ ನಿರ್ಮಾಣ ಕಾಮಗಾರಿ, ಮತ್ತೊಂದು ಕಡೆಗೆ ಮುಸಲ್ಮಾನರ ಖಬರಸ್ತಾನ್, ಇನ್ನೊಂದು ಕಡೆಗೆ ಶಾಲೆಗೆ ಸೇರಿದ ಆಟದ ಮೈದಾನ. ಕೊಡಗು ಜಿಲ್ಲೆ ನಾಪೋಕ್ಲು ಸಮೀಪದ ಚೆರಿಯಪರಂಬು ಗ್ರಾಮದಲ್ಲಿ ಜಮಾಅತ್ ವತಿಯಿಂದ ಸುಮಾರು 2.5 ಕೋಟಿ ವೆಚ್ಚದಲ್ಲಿ ಶಾದಿ ಮಹಲ್ ನಿರ್ಮಾಣವಾಗ್ತಿದೆ. ಸರ್ಕಾರ 1 ಕೋಟಿ ಬಿಡುಗಡೆ ಮಾಡಿದೆ. ನವೆಂಬರ್ನಲ್ಲಿ ಶಾಸಕ ಎಎಸ್ ಪೊನ್ನಣ್ಣ ಶಂಕುಸ್ಥಾಪನೆ ಮಾಡಿದ್ರು. ಕಳೆದ 1 ತಿಂಗಳಿನಿಂದ ಕಾಮಗಾರಿ ಆರಂಭವಾಗ್ತಾ ಇದ್ದಂತೆ ಜಾಗದ ವಿವಾದ ಭುಗಿಲೆದಿದೆ. ಶಾದಿ ಮಹಲ್ ನಿರ್ಮಾಣವಾಗುತ್ತಿರುವ ಜಾಗದ ಪಕ್ಕದಲ್ಲಿರುವ ಕರ್ನಾಟಕ ಪಬ್ಲಿಕ್ ಶಾಲೆಗೆ ಸೇರಿದ್ದು ಅಂತ ಶಾಲೆಯ ಆಡಳಿತ ಮಂಡಳಿ ಹೇಳ್ತಾ ಇದೆ. ಶಾಲೆಯ ಮೈದಾನದ ಸರ್ವೆ ನಂಬರ್ 18/3ರಲ್ಲಿದೆ. ಶಾದಿ ಮಹಲ್ ನಿರ್ಮಾಣದ ಜಾಗ ಸರ್ವೆ ನಂಬರ್ 18/2ರಲ್ಲಿದೆ ಅಂತ ಜಮಾಅತ್ ಹೇಳ್ತಾ ಇದೆ. ಅಲ್ಲದೆ ನಮ್ಮ ಹೆಸರಿಗೆ ಈ ಹಿಂದೆಯೇ ಡಿಸಿ ದಾಖಲೆ ಮಾಡಿಕೊಟ್ಟಿದ್ದಾರೆ ಎನ್ನಲಾಗ್ತಿದೆ. ಇದಿವಾಗ 3 ಎಕರೆ 12 ಸೆಂಟ್ ಜಾಗ ಈ ಒಂದು ಬೌಂಡ್ರಿ ಒಳಗಡೆ ಇದೆ. ಇದಕ್ಕೆ ಬೇಕಾದಂಥ ಕಾಂಪೌಂಡ್ಗಳನ್ನು ಬೋಪಯ್ಯನವರು ಶಾಸಕರಿರುವ ಸಮಯದಲ್ಲಿ ಸರ್ಕಾರದಿಂದ ಪಂಚಾಯಿತಿ ಮತ್ತು ವಕ್ಫ್ ಡಿಪಾರ್ಟ್ಮೆಂಟಿಂದ ಬಂದ ಅನುದಾನದಲ್ಲಿ ಕಟ್ಟಿರುವಂತೆ ನೀವು ಕಾಣುವಂಥ ಈ ಕಾಂಪೌಂಡ್ಗಳು. ಅಂದರೆ ಈ ಜಮಾತಿನ ಈ ಒಂದು ಕಬ್ರಸ್ಥಾನ ಜಾಗ ಆಗಿರೋದ್ರಿಂದನೇ ಆ ಒಂದು ಇದರಲ್ಲಿ ಈ ಕಾಂಪೌಂಡ್ಗಳು ಆಗಿರುವಂಥದ್ದು. ಕಾಮಗಾರಿ ಇವಾಗ ನಮ್ಮದು ಪ್ರಾರಂಭವಾಗಿ 1 ತಿಂಗಳಾಯಿತು. ಶಂಕುಸ್ಥಾಪನೆ ಅಥವಾ ಗುದ್ದಲಿ ಪೂಜೆ ಆಗಿ ಕಳೆದ ನವೆಂಬರಲ್ಲಿ ಆಗಿರುವಂಥದ್ದು. ಇವಾಗ ಮಾನ್ಯ ಜಿಲ್ಲಾಧಿಕಾರಿಯವರು ಒಂದು 15 ದಿವಸದವರೆಗೆ ಈ ಒಂದು ಏನು ಕಾಂಪ್ಲಿಕೇಶನ್ಸ್ ಇದೆ ಅದನ್ನು ಒಂದು ಕ್ಲಿಯರ್ ಆಗುವವರೆಗೆ ಒಂದು ಯಥಾಸ್ಥಿತಿ ಕಾಪಾಡು ಅಂತ ಹೇಳಿದ್ದಾರೆ. ಸೊ ಅವರ ಮಾತಿಗೆ ಬೆಲೆ ಕೊಟ್ಟು ನಾವು ಇವಾಗ ತಾತ್ಕಾಲಿಕವಾಗಿ ನಿಲ್ಲಿಸ್ತೀವಿ. ಶಾಲಾ ಆಡಳಿತ ಮಂಡಳಿ ಹಾಗೂ ಬಿಜೆಪಿ ಹೇಳುವ ಪ್ರಕಾರ ಹಿಂದಿನ ಅಧಿಕಾರಿಗಳು ದಾಖಲೆಗಳನ್ನ ತಿದ್ದುಪಡಿ ಮಾಡಿದ್ದಾರೆ. ಇದು ಶಾಲೆಗೆ ಸೇರಿದ ಜಾಗ ಎಂಬ ದಾಖಲೆಗಳಿವೆ. ಜೊತೆಗೆ 2023ರಲ್ಲಿ ತಹಶೀಲ್ದಾರ್ ಸರ್ವೆ ನಡೆಸಿ ಜಾಗ ಒತ್ತುವರಿ ಮಾಡಿದ್ದಾರೆ ಎಂದು ವರದಿ ನೀಡಿದ್ದಾರೆ. ಆದರೂ ಇದೇ ಸ್ಥಳದಲ್ಲಿ ಶಾಸಕರು ಶಂಕುಸ್ಥಾಪನೆ ಮಾಡಿರುವುದು ಎಷ್ಟು ಸರಿ? ಯಾವುದೇ ಕಾರಣಕ್ಕೂ ಈ ಸ್ಥಳದಲ್ಲಿ ಶಾದಿ ಮಹಲ್ ಕಾಮಗಾರಿ ನಡೆಯಲು ಬಿಡಲ್ಲ ಅಂತ ಬಿಜೆಪಿ ಪ್ರಮುಖರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಲ್ಲದೆ ಬಿಜೆಪಿಯ ಮಾಜಿ ಶಾಸಕರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. 18/2 ಅಂತೇಳಿ ಒಂದು ಸರ್ವೆ ನಂಬರ್ ಕೊಟ್ಟು ಅದರಲ್ಲಿ 62 ಸೆಂಟ್ ಜಾಗ ಅಂತೇಳಿ ವಕ್ಫ್ ಬೋರ್ಡ್ ಅಂತೇಳಿ ತೋರಿಸಿದ್ದಾರೆ. ಶಾಲಾ ಜಾಗವನ್ನು ವಕ್ಫ್ ಬೋರ್ಡ್ ಅಂತೇಳಿ ಕೊಟ್ಟಂಥದ್ದು ಬಹುಶಃ ಇದು ಮ್ಯಾನೇಜ್ಮೆಂಟಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗಮನಕ್ಕೆ ಬಂದಿಲ್ಲ. ನಾವೀಗ ದಾಖಲೆಗಳನ್ನು ತೆಗೆದು ನೋಡಿದಾಗ ಇದು ಭಯಂಕರ ಒಂದು ಷಡ್ಯಂತ್ರ ಆಗಿದೆ. ಯಾವುದೋ ಜಾಗ ಗ್ರ್ಯಾಂಟ್ ಆಗಿದ್ದು, ಅದು ಒಬ್ಬ ಇಬ್ರಾಹಿಂ ತೇಳುವನ ಹೆಸರಲ್ಲಿದೆ. ಸ್ಮಶಾನಕ್ಕೆ ಗ್ರ್ಯಾಂಟ್ ಹಾಕಿದ್ದಂಥ 2 ಎಕರೆ ಜಾಗ ಒಬ್ಬ ಇಬ್ರಾಹಿಂ ತೇಳುವನ ಹೆಸರಲ್ಲಿದೆ. ಇಲ್ಲಿ ನೋಡಿದಾಗ ಇಲ್ಲಿ ಕಬರಸ್ತಾನ್ ಅಂತ ಹೇಳಿ 62 ಸೆಂಟ್ ಸ್ಯಾಂಕ್ಷನ್ ಮಾಡಿ ದುರಸ್ತಿ ಮಾಡಿ ಒಂದು ಅಕ್ರಮವಾಗಿ ದುರಸ್ತಿ ಮಾಡಿ ಇಲ್ಲಿ ಮಾಡಿದ್ದಾರೆ. ನಾಪೋಕ್ಲುವಿನ ಶಾದಿ ಮಹಲ್ ನಿರ್ಮಾಣ ವಿಚಾರ ಈಗ ವಿವಾದದ ಕೇಂದ್ರ ಬಿಂದುವಾಗಿದೆ. 15 ದಿನಗಳ ಒಳಗೆ ಸರ್ವೆ ನಡೆಸಿ ವರದಿ ನೀಡುವಂತೆ ಜಿಲ್ಲಾಧಿಕಾರಿಗಳು ಆದೇಶವನ್ನು ನೀಡಿದ್ದು ಸದ್ಯಕ್ಕೆ ಕಾಮಗಾರಿ ಸ್ಥಗಿತಗೊಂಡಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆಗೆ ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆ ನಾಪೋಕ್ಲುವಿನಲ್ಲಿ ಕೋಟಿ ವೆಚ್ಚದಲ್ಲಿ ಜಮಾಅತ್ನಿಂದ ಶಾದಿ ಮಹಲ್ ನಿರ್ಮಾಣ ಆಗ್ತಿದೆ. ಅದೇ ಜಾಗ ವಿವಾದದ ಕೇಂದ್ರ ಬಿಂದುವಾಗಿದೆ. ಬಿಜೆಪಿ ಕಾಂಗ್ರೆಸ್ ನಡುವೆ ಇದೇ ವಿಚಾರಕ್ಕೆ ಸಮರ ಕೂಡ ನಡೀತಾ ಇದೆ. ಈ ಕುರಿತಾದಂತ ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಶಾಲೆಗೆ ಸೇರಿದ ಜಾಗದಲ್ಲಿ ಶಾದಿ ಮಹಲ್ ನಿರ್ಮಾಣ. ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ವಾಕ್ ಸಮರ. ಒಂದ್ ಕಡೆ ಶಾದಿ ಮಹಲ್ ನಿರ್ಮಾಣ ಕಾಮಗಾರಿ, ಮತ್ತೊಂದು ಕಡೆಗೆ ಮುಸಲ್ಮಾನರ ಖಬರಸ್ತಾನ್, ಇನ್ನೊಂದು ಕಡೆಗೆ ಶಾಲೆಗೆ ಸೇರಿದ ಆಟದ ಮೈದಾನ. ಕೊಡಗು ಜಿಲ್ಲೆ ನಾಪೋಕ್ಲು ಸಮೀಪದ ಚೆರಿಯಪರಂಬು ಗ್ರಾಮದಲ್ಲಿ ಜಮಾಅತ್ ವತಿಯಿಂದ ಸುಮಾರು 2.5 ಕೋಟಿ ವೆಚ್ಚದಲ್ಲಿ ಶಾದಿ ಮಹಲ್ ನಿರ್ಮಾಣವಾಗ್ತಿದೆ. ಸರ್ಕಾರ 1 ಕೋಟಿ ಬಿಡುಗಡೆ ಮಾಡಿದೆ. ನವೆಂಬರ್ನಲ್ಲಿ ಶಾಸಕ ಎಎಸ್ ಪೊನ್ನಣ್ಣ ಶಂಕುಸ್ಥಾಪನೆ ಮಾಡಿದ್ರು. ಕಳೆದ 1 ತಿಂಗಳಿನಿಂದ ಕಾಮಗಾರಿ ಆರಂಭವಾಗ್ತಾ ಇದ್ದಂತೆ ಜಾಗದ ವಿವಾದ ಭುಗಿಲೆದಿದೆ. ಶಾದಿ ಮಹಲ್ ನಿರ್ಮಾಣವಾಗುತ್ತಿರುವ ಜಾಗದ ಪಕ್ಕದಲ್ಲಿರುವ ಕರ್ನಾಟಕ ಪಬ್ಲಿಕ್ ಶಾಲೆಗೆ ಸೇರಿದ್ದು ಅಂತ ಶಾಲೆಯ ಆಡಳಿತ ಮಂಡಳಿ ಹೇಳ್ತಾ ಇದೆ. ಶಾಲೆಯ ಮೈದಾನದ ಸರ್ವೆ ನಂಬರ್ 18/3ರಲ್ಲಿದೆ. ಶಾದಿ ಮಹಲ್ ನಿರ್ಮಾಣದ ಜಾಗ ಸರ್ವೆ ನಂಬರ್ 18/2ರಲ್ಲಿದೆ ಅಂತ ಜಮಾಅತ್ ಹೇಳ್ತಾ ಇದೆ. ಅಲ್ಲದೆ ನಮ್ಮ ಹೆಸರಿಗೆ ಈ ಹಿಂದೆಯೇ ಡಿಸಿ ದಾಖಲೆ ಮಾಡಿಕೊಟ್ಟಿದ್ದಾರೆ ಎನ್ನಲಾಗ್ತಿದೆ. ಇದಿವಾಗ 3 ಎಕರೆ 12 ಸೆಂಟ್ ಜಾಗ ಈ ಒಂದು ಬೌಂಡ್ರಿ ಒಳಗಡೆ ಇದೆ.
ಇದಕ್ಕೆ ಬೇಕಾದಂಥ ಕಾಂಪೌಂಡ್ಗಳನ್ನು ಬೋಪಯ್ಯನವರು ಶಾಸಕರಿರುವ ಸಮಯದಲ್ಲೇ ಸರ್ಕಾರದಿಂದ ಪಂಚಾಯಿತಿ ಮತ್ತು ವಕ್ಫ್ ಡಿಪಾರ್ಟ್ಮೆಂಟಿಂದ ಬಂದ ಅನುದಾನದಲ್ಲಿ ಕಟ್ಟಿರುವಂತೆ ನೀವು ಕಾಣುವಂಥ ಈ ಕಾಂಪೌಂಡ್ಗಳು. ಅಂದರೆ ಈ ಜಮಾತಿನ ಈ ಒಂದು ಕಬ್ರಸ್ಥಾನ ಜಾಗ ಆಗಿರೋದ್ರಿಂದನೇ ಆ ಒಂದು ಇದರಲ್ಲಿ ಈ ಕಾಂಪೌಂಡ್ಗಳು ಆಗಿರುವಂಥದ್ದು. ಕಾಮಗಾರಿ ಇವಾಗ ನಮ್ಮದು ಪ್ರಾರಂಭವಾಗಿ 1 ತಿಂಗಳಾಯಿತು. ಶಂಕುಸ್ಥಾಪನೆ ಅಥವಾ ಗುದ್ದಲಿ ಪೂಜೆ ಆಗಿ ಕಳೆದ ನವೆಂಬರಲ್ಲಿ ಆಗಿರುವಂಥದ್ದು. ಇವಾಗ ಮಾನ್ಯ ಜಿಲ್ಲಾಧಿಕಾರಿಯವರು ಒಂದು 15 ದಿವಸದವರೆಗೆ ಈ ಒಂದು ಏನು ಕಾಂಪ್ಲಿಕೇಶನ್ಸ್ ಇದೆ ಅದನ್ನು ಒಂದು ಕ್ಲಿಯರ್ ಆಗುವವರೆಗೆ ಒಂದು ಯಥಾಸ್ಥಿತಿ ಕಾಪಾಡು ಅಂತ ಹೇಳಿದ್ದಾರೆ. ಸೊ ಅವರ ಮಾತಿಗೆ ಬೆಲೆ ಕೊಟ್ಟು ನಾವು ಇವಾಗ ತಾತ್ಕಾಲಿಕವಾಗಿ ನಿಲ್ಲಿಸ್ತೀವಿ. ಶಾಲಾ ಆಡಳಿತ ಮಂಡಳಿ ಹಾಗೂ ಬಿಜೆಪಿ ಹೇಳುವ ಪ್ರಕಾರ ಹಿಂದಿನ ಅಧಿಕಾರಿಗಳು ದಾಖಲೆಗಳನ್ನ ತಿದ್ದುಪಡಿ ಮಾಡಿದ್ದಾರೆ. ಇದು ಶಾಲೆಗೆ ಸೇರಿದ ಜಾಗ ಎಂಬ ದಾಖಲೆಗಳಿವೆ. ಜೊತೆಗೆ 2023ರಲ್ಲಿ ತಹಶೀಲ್ದಾರ್ ಸರ್ವೆ ನಡೆಸಿ ಜಾಗ ಒತ್ತುವರಿ ಮಾಡಿದ್ದಾರೆ ಎಂದು ವರದಿ ನೀಡಿದ್ದಾರೆ. ಆದರೂ ಇದೇ ಸ್ಥಳದಲ್ಲಿ ಶಾಸಕರು ಶಂಕುಸ್ಥಾಪನೆ ಮಾಡಿರುವುದು ಎಷ್ಟು ಸರಿ? ಯಾವುದೇ ಕಾರಣಕ್ಕೂ ಈ ಸ್ಥಳದಲ್ಲಿ ಶಾದಿ ಮಹಲ್ ಕಾಮಗಾರಿ ನಡೆಯಲು ಬಿಡಲ್ಲ ಅಂತ ಬಿಜೆಪಿ ಪ್ರಮುಖರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಲ್ಲದೆ ಬಿಜೆಪಿಯ ಮಾಜಿ ಶಾಸಕರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. 18/2 ಅಂತೇಳಿ ಒಂದು ಸರ್ವೆ ನಂಬರ್ ಕೊಟ್ಟು ಅದರಲ್ಲಿ 62 ಸೆಂಟ್ ಜಾಗ ಅಂತೇಳಿ ವಕ್ಫ್ ಬೋರ್ಡ್ ಅಂತೇಳಿ ತೋರಿಸಿದ್ದಾರೆ. ಶಾಲಾ ಜಾಗವನ್ನು ವಕ್ಫ್ ಬೋರ್ಡ್ ಅಂತೇಳಿ ಕೊಟ್ಟಂಥದ್ದು ಬಹುಶಃ ಇದು ಮ್ಯಾನೇಜ್ಮೆಂಟಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗಮನಕ್ಕೆ ಬಂದಿಲ್ಲ. ನಾವೀಗ ದಾಖಲೆಗಳನ್ನು ತೆಗೆದು ನೋಡಿದಾಗ ಇದು ಭಯಂಕರ ಒಂದು ಷಡ್ಯಂತ್ರ ಆಗಿದೆ. ಯಾವುದೋ ಜಾಗ ಗ್ರ್ಯಾಂಟ್ ಆಗಿದ್ದು, ಅದು ಒಬ್ಬ ಇಬ್ರಾಹಿಂ ತೇಳುವನ ಹೆಸರಲ್ಲಿದೆ. ಸ್ಮಶಾನಕ್ಕೆ ಗ್ರ್ಯಾಂಟ್ ಹಾಕಿದ್ದಂಥ 2 ಎಕರೆ ಜಾಗ ಒಬ್ಬ ಇಬ್ರಾಹಿಂ ತೇಳುವನ ಹೆಸರಲ್ಲಿದೆ. ಇಲ್ಲಿ ನೋಡಿದಾಗ ಇಲ್ಲಿ ಕಬರಸ್ಥಾನ್ ಅಂತ ಹೇಳಿ 62 ಸೆಂಟ್ ಸ್ಯಾಂಕ್ಷನ್ ಮಾಡಿ ದುರಸ್ತಿ ಮಾಡಿ ಒಂದು ಅಕ್ರಮವಾಗಿ ದುರಸ್ತಿ ಮಾಡಿ ಇಲ್ಲಿ ಮಾಡಿದ್ದಾರೆ. ನಾಪೋಕ್ಲುವಿನ ಶಾದಿ ಮಹಲ್ ನಿರ್ಮಾಣ ವಿಚಾರ ಈಗ ವಿವಾದದ ಕೇಂದ್ರ ಬಿಂದುವಾಗಿದೆ. 15 ದಿನಗಳ ಒಳಗೆ ಸರ್ವೆ ನಡೆಸಿ ವರದಿ ನೀಡುವಂತೆ ಜಿಲ್ಲಾಧಿಕಾರಿಗಳು ಆದೇಶವನ್ನು ನೀಡಿದ್ದು ಸದ್ಯಕ್ಕೆ ಕಾಮಗಾರಿ ಸ್ಥಗಿತಗೊಂಡಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆಗೆ ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆ ನಾಪೋಕ್ಲುವಿನಲ್ಲಿ ಕೋಟಿ ವೆಚ್ಚದಲ್ಲಿ ಜಮಾಅತ್ನಿಂದ ಶಾದಿ ಮಹಲ್ ನಿರ್ಮಾಣ ಆಗ್ತಿದೆ. ಅದೇ ಜಾಗ ವಿವಾದದ ಕೇಂದ್ರ ಬಿಂದುವಾಗಿದೆ. ಬಿಜೆಪಿ ಕಾಂಗ್ರೆಸ್ ನಡುವೆ ಇದೇ ವಿಚಾರಕ್ಕೆ ಸಮರ ಕೂಡ ನಡೀತಾ ಇದೆ. ಈ ಕುರಿತಾದಂತಹ ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಶಾಲೆಗೆ ಸೇರಿದ ಜಾಗದಲ್ಲಿ ಶಾದಿ ಮಹಲ್ ನಿರ್ಮಾಣ. ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ವಾಕ್ ಸಮರ. ಒಂದ್ ಕಡೆ ಶಾದಿ ಮಹಲ್ ನಿರ್ಮಾಣ ಕಾಮಗಾರಿ, ಮತ್ತೊಂದು ಕಡೆಗೆ ಮುಸಲ್ಮಾನರ ಖಬರಸ್ಥಾನ್, ಇನ್ನೊಂದು ಕಡೆಗೆ ಶಾಲೆಗೆ ಸೇರಿದ ಆಟದ ಮೈದಾನ. ಕೊಡಗು ಜಿಲ್ಲೆ ನಾಪೋಕ್ಲು ಸಮೀಪದ ಚೆರಿಯಪರಂಬು ಗ್ರಾಮದಲ್ಲಿ ಜಮಾಅತ್ ವತಿಯಿಂದ ಸುಮಾರು 2.5 ಕೋಟಿ ವೆಚ್ಚದಲ್ಲಿ ಶಾದಿ ಮಹಲ್ ನಿರ್ಮಾಣವಾಗ್ತಿದೆ. ಸರ್ಕಾರ 1 ಕೋಟಿ ಬಿಡುಗಡೆ ಮಾಡಿದೆ. ನವೆಂಬರ್ನಲ್ಲಿ ಶಾಸಕ AS ಪೊನ್ನಣ್ಣ ಶಂಕುಸ್ಥಾಪನೆ ಮಾಡಿದ್ರು. ಕಳೆದ 1 ತಿಂಗಳಿನಿಂದ ಕಾಮಗಾರಿ ಆರಂಭವಾಗ್ತಾ ಇದ್ದಂತೆ ಜಾಗದ ವಿವಾದ ಭುಗಿಲೆದಿದೆ. ಶಾದಿ ಮಹಲ್ ನಿರ್ಮಾಣವಾಗುತ್ತಿರುವ ಜಾಗದ ಪಕ್ಕದಲ್ಲಿರುವ ಕರ್ನಾಟಕ ಪಬ್ಲಿಕ್ ಶಾಲೆಗೆ ಸೇರಿದ್ದು ಅಂತ ಶಾಲೆಯ ಆಡಳಿತ ಮಂಡಳಿ ಹೇಳ್ತಾ ಇದೆ. ಶಾಲೆಯ ಮೈದಾನದ ಸರ್ವೆ ನಂಬರ್ 18/3ರಲ್ಲಿದೆ. ಶಾದಿ ಮಹಲ್ ನಿರ್ಮಾಣದ ಜಾಗ ಸರ್ವೆ ನಂಬರ್ 18/2ರಲ್ಲಿದೆ ಅಂತ ಜಮಾಅತ್ ಹೇಳ್ತಾ ಇದೆ. ಅಲ್ಲದೆ ನಮ್ಮ ಹೆಸರಿಗೆ ಈ ಹಿಂದೆಯೇ DC ದಾಖಲೆ ಮಾಡಿಕೊಟ್ಟಿದ್ದಾರೆ ಎನ್ನಲಾಗ್ತಿದೆ. ಇದಿವಾಗ 3 ಎಕರೆ 12 ಸೆಂಟ್ ಜಾಗ ಈ ಒಂದು ಬೌಂಡ್ರಿ ಒಳಗಡೆ ಇದೆ. ಇದಕ್ಕೆ ಬೇಕಾದಂಥ ಕಾಂಪೌಂಡ್ಗಳನ್ನು ಬೋಪಯ್ಯನವರು ಶಾಸಕರಿರುವ ಸಮಯದಲ್ಲೇ ಸರ್ಕಾರದಿಂದ ಪಂಚಾಯಿತಿ ಮತ್ತು ವಕ್ಫ್ ಡಿಪಾರ್ಟ್ಮೆಂಟಿಂದ ಬಂದ ಅನುದಾನದಲ್ಲಿ ಕಟ್ಟಿರುವಂತೆ ನೀವು ಕಾಣುವಂಥ ಈ ಕಾಂಪೌಂಡ್ಗಳು. ಅಂದರೆ ಈ ಜಮಾತಿನ ಈ ಒಂದು ಕಬ್ರಸ್ಥಾನ ಜಾಗ ಆಗಿರೋದ್ರಿಂದನೇ ಆ ಒಂದು ಇದರಲ್ಲಿ ಈ ಕಾಂಪೌಂಡ್ಗಳು ಆಗಿರುವಂಥದ್ದು. ಕಾಮಗಾರಿ ಇವಾಗ ನಮ್ಮದು ಪ್ರಾರಂಭವಾಗಿ 1 ತಿಂಗಳಾಯಿತು. ಶಂಕುಸ್ಥಾಪನೆ ಅಥವಾ ಗುದ್ದಲಿ ಪೂಜೆ ಆಗಿ ಕಳೆದ ನವೆಂಬರಲ್ಲಿ ಆಗಿರುವಂಥದ್ದು. ಇವಾಗ ಮಾನ್ಯ ಜಿಲ್ಲಾಧಿಕಾರಿಯವರು ಒಂದು 15 ದಿವಸದವರೆಗೆ ಈ ಒಂದು ಏನು ಕಾಂಪ್ಲಿಕೇಶನ್ಸ್ ಇದೆ ಅದನ್ನು ಒಂದು ಕ್ಲಿಯರ್ ಆಗುವವರೆಗೆ ಒಂದು ಯಥಾಸ್ಥಿತಿ ಕಾಪಾಡು ಅಂತ ಹೇಳಿದ್ದಾರೆ. ಸೊ ಅವರ ಮಾತಿಗೆ ಬೆಲೆ ಕೊಟ್ಟು ನಾವು ಇವಾಗ ತಾತ್ಕಾಲಿಕವಾಗಿ ನಿಲ್ಲಿಸ್ತೀವಿ. ಶಾಲಾ ಆಡಳಿತ ಮಂಡಳಿ ಹಾಗೂ ಬಿಜೆಪಿ ಹೇಳುವ ಪ್ರಕಾರ ಹಿಂದಿನ ಅಧಿಕಾರಿಗಳು ದಾಖಲೆಗಳನ್ನ ತಿದ್ದುಪಡಿ ಮಾಡಿದ್ದಾರೆ. ಇದು ಶಾಲೆಗೆ ಸೇರಿದ ಜಾಗ ಎಂಬ ದಾಖಲೆಗಳಿವೆ. ಜೊತೆಗೆ 2023ರಲ್ಲಿ ತಹಶೀಲ್ದಾರ್ ಸರ್ವೆ ನಡೆಸಿ ಜಾಗ ಒತ್ತುವರಿ ಮಾಡಿದ್ದಾರೆ ಎಂದು ವರದಿ ನೀಡಿದ್ದಾರೆ. ಆದರೂ ಇದೇ ಸ್ಥಳದಲ್ಲಿ ಶಾಸಕರು ಶಂಕುಸ್ಥಾಪನೆ ಮಾಡಿರುವುದು ಎಷ್ಟು ಸರಿ? ಯಾವುದೇ ಕಾರಣಕ್ಕೂ ಈ ಸ್ಥಳದಲ್ಲಿ ಶಾದಿ ಮಹಲ್ ಕಾಮಗಾರಿ ನಡೆಯಲು ಬಿಡಲ್ಲ ಅಂತ ಬಿಜೆಪಿ ಪ್ರಮುಖರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಲ್ಲದೆ ಬಿಜೆಪಿಯ ಮಾಜಿ ಶಾಸಕರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. 18/2 ಅಂತೇಳಿ ಒಂದು ಸರ್ವೆ ನಂಬರ್ ಕೊಟ್ಟು ಅದರಲ್ಲಿ 62 ಸೆಂಟ್ ಜಾಗ ಅಂತೇಳಿ ವಕ್ಫ್ ಬೋರ್ಡ್ ಅಂತೇಳಿ ತೋರಿಸಿದ್ದಾರೆ. ಶಾಲಾ ಜಾಗವನ್ನು ವಕ್ಫ್ ಬೋರ್ಡ್ ಅಂತೇಳಿ ಕೊಟ್ಟಂಥದ್ದು ಬಹುಶಃ ಇದು ಮ್ಯಾನೇಜ್ಮೆಂಟಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗಮನಕ್ಕೆ ಬಂದಿಲ್ಲ. ನಾವೀಗ ದಾಖಲೆಗಳನ್ನು ತೆಗೆದು ನೋಡಿದಾಗ ಇದು ಭಯಂಕರ ಒಂದು ಷಡ್ಯಂತ್ರ ಆಗಿದೆ. ಯಾವುದೋ ಜಾಗ ಗ್ರ್ಯಾಂಟ್ ಆಗಿದ್ದು, ಅದು ಒಬ್ಬ ಇಬ್ರಾಹಿಂ ತೇಳುವನ ಹೆಸರಲ್ಲಿದೆ.
ಸ್ಮಶಾನಕ್ಕೆ ಗ್ರಾಂಟ್ ಹಾಕಿದಂಥ 2 ಎಕರೆ ಜಾಗ ಒಬ್ಬ ಇಬ್ರಾಹಿಂ ಅಂತ ಹೇಳುವ ಹೆಸರಲ್ಲಿ ಇದೆ. ಇಲ್ಲಿ ನೋಡಿದಾಗ ಇಲ್ಲಿ ಕಬರಸ್ತಾನ್ ಅಂತ ಹೇಳಿ 62 ಸೆಂಟ್ ಸ್ಯಾಂಕ್ಷನ್ ಮಾಡಿ ದುರಸ್ತಿ ಮಾಡಿ ಒಂದು ಅಕ್ರಮವಾಗಿ ದುರಸ್ತಿ ಮಾಡಿ ಇಲ್ಲಿ ಮಾಡಿದ್ದಾರೆ. ನಾಪೋಕ್ಲುವಿನ ಶಾದಿ ಮಹಲ್ ನಿರ್ಮಾಣ ವಿಚಾರ ಈಗ ವಿವಾದದ ಕೇಂದ್ರ ಬಿಂದುವಾಗಿದೆ. 15 ದಿನಗಳ ಒಳಗೆ ಸರ್ವೆ ನಡೆಸಿ ವರದಿ ನೀಡುವಂತೆ ಜಿಲ್ಲಾಧಿಕಾರಿಗಳು ಆದೇಶವನ್ನು ನೀಡಿದ್ದು ಸದ್ಯಕ್ಕೆ ಕಾಮಗಾರಿ ಸ್ಥಗಿತಗೊಂಡಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆಗೆ ಅನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.